ಜಗತ್ತು ಹೆಚ್ಚೆಚ್ಚು ಆಧುನೀಕರಣಗೊಳ್ತಾ ನಾಗರಿಕತೆಯ ಸೋಗ್ ಹಾಕೊಂಡು ಬದಲಾಗ್ತಿರೋ ಈ ಹೊತ್ತಲ್ಲಿ ಮನುಷ್ಯ ಸಂಬಂಧಗಳು ಸಂಕುಚಿತಗೊಳ್ತಿವೆ. ನಾವು ನಮ್ಮವರು ಅನ್ನೋದ್ರಿಂದ ನಾನು ನಂದು ಮಾತ್ರ ಅನ್ನೋಲಿಗೆ ಬಂದು ನಿಂತ್ಬಿಟ್ಟಿದೆ. ಅಧಿಕಾರ, ಅಂತಸ್ತು, ಸ್ವಾರ್ಥ ಇದರ ಪರಿಣಾಮ ಮನುಷ್ಯನನ್ನ ಕೀಳಾಗಿ ನೋಡ್ತಿದ್ದಾನೆ, ದೂರ ಮಾಡ್ಕೋತಿದ್ದಾನೆ. ಒಂದ್ಸತಿ ಫೋನ್ ಮಾಡಮ್ಮ. ಸರಿ ಅಣ್ಣ. ನಾಟ್ ರೀಚಬಲ್ ಬರ್ತಿದೆ ಅಣ್ಣ. ದಾರಿ ಮಧ್ಯದಲ್ಲಿ ಇರ್ಬೋದು. ಪುರೋಹಿತ್ರೆ, ಒಂದ್ 10 ನಿಮಿಷ ವೇಟ್ ಮಾಡಲ್ವಾ? ಶಾಲಿನಿ, ಮತ್ತೊಂದ್ಸತಿ ಫೋನ್ ಮಾಡಮ್ಮ. ಸರಿ ಅಣ್ಣ. ಹಲೋ ಹಲೋ ಅಣ್ಣ, ಎಲ್ಲಿದ್ಯಾ? ಶಾಲಿನಿ, ಸಾರಿನಮ್ಮ, ಇವತ್ತು ಒಂದಷ್ಟು ಇಂಪಾರ್ಟೆಂಟ್ ಮೀಟಿಂಗ್ಗಳಿವೆ, ನಾನು ಬರೋದಕ್ಕಾಗ್ತಾ ಇಲ್ಲಮ್ಮ. ಅಲ್ಲ ಅಣ್ಣ, ನಿನ್ಗೋಸ್ಕರ ನಾವಿಲ್ಲೆಲ್ಲ ಕಾಯ್ತಾ ಇದ್ದೀವಿ. ಗೊತ್ತು ಶಾಲಿನಿ, ಸಾರಿ. ರಾಮುಗೂ ಹೇಳ್ಬಿಟ್ಟು ಹಾಗೆ ಪ್ರಸಾದ ತೆಗ್ದಿರು, ನಾಳೆ ನಾನು ಬಂದು ತಗೊಳ್ತೀನಮ್ಮ. ಏನಂತೆ? ಅಣ್ಣಂಗೆ ಏನೋ ಕೆಲಸ ಇದೆಯಂತೆ, ನಾಳೆ ಬಂದು ಪ್ರಸಾದ ತಗೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಬಂದಿದ್ರೆ ಚೆನ್ನಾಗಿರ್ತಿತ್ತು. ಪುರೋಹಿತ್ರೆ, ನೀವು ಮುಂದುವರ್ಸಿ. ಶುರು ಮಾಡೋದಾ? ನೋಡ್ದ್ಯಾ ಅದಕ್ಕೆ, ರಾಘವೇಂದ್ರಣ್ಣ ಈ ಸಲನೂ ಪೂಜೆಗೆ ಬರ್ಲಿಲ್ಲ. ಪ್ರತಿ ಸಲನೂ ಏನಾದ್ರೂ ಕಾರಣ ಹೇಳಿ ತಪ್ಪಿಸ್ಕೊತಾನೆ ಇರ್ತಾನೆ. ಎಲ್ಲ ಅವಳು ಹೇಳ್ದಾಗೆ ಕೇಳೋದು. ಅಯ್ಯೋ, ಅವಳು ಅವಾಗೆ ಬಿಡು. ಅಲ್ಲ, ಅವಳು, ಅವಳ ಮಗಳು, ಅವಳ ಗಂಡ ಮಾತ್ರ ಮನುಷ್ಯರು, ನಾವೆಲ್ಲ ಪ್ರಾಣಿ ಅನ್ನೋ ತರ ನಡ್ಕೋತಾಳೆ. ಅಲ್ಲ, ಡಾಕ್ಟರ್ ಓದ್ಸೋರು ಯಾರು ಬೇರೆಯವ್ರ ಜೊತೆ ಸೇರೋದಕ್ ಬಿಡೋದೇ ಇಲ್ವೇನು? ಏನು ಡಾಕ್ಟರ್ ಓದ್ಸೋದೇ ಒಂದ್ ಸಾಧನೆನಾ? ನೋಡ್ಲಿಲ್ವಾ ಗಿರ್ಜಮ್ಮನ್ ಮಗಳನ್ನ? ಡಾಕ್ಟರ್ ಓದ್ಲಿ ಅಂತ ಡೆಲ್ಲಿ ಕಳ್ಸಿದ್ರೆ ಅವಳು ಅವ್ನ ಯಾವನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡಿದ್ದನ್ನ. ಅಯ್ಯೋ, ಅವಳ ಕತೆ ಬಿಡೆ. ಪಾಲ್ನಲ್ಲಿ ಒಬ್ಳು ಹುಡುಗಿ ಡಾಕ್ಟರ್ ಓದ್ಬೇಕು ಅಂತ ಧಾರವಾಡಕ್ಕೆ ಹೋಗಿ ಡ್ರಗ್ಸ್ ಕಲ್ತ್ಬಿಟ್ಟು ಕೊನೆಗೆ ಅಲ್ಲೇ ಆತ್ಮಹತ್ಯೆ ಮಾಡ್ಕೊಂಡ್ಲಂತೆ. ಶಾಲಿನಿ, ಮನೆಯಲ್ಲಿ ಒಳ್ಳೆ ಶುಭ ಕಾರ್ಯ ಮಾಡಿದೀವಿ. ಅಡಿಗೆ ಮಾಡಿ ಊಟ ಮಾಡಿ ಖುಷಿಯಾಗಿರೋದು ಬಿಟ್ಟು ಏನದು ಓಡೋದ್ರ ಬಗ್ಗೆ, ಸತ್ತೋರ್ ಬಗ್ಗೆ, ಆ ವೈಶಾಲಿ ಮಗಳ ಬಗ್ಗೆ ಮಾತಾಡೋದು? ಈಗ ಏನ್ ನಾನಂತ ಮಾತಾಡಬಾರ್ದು ಮಾತಾಡಿದ್ದು? ಇವಾಗ ಬೇಡ ಅಷ್ಟೇ. ಇವಾಗ ಬೇಗ ಅಡಿಗೆ ಮಾಡಿ, ಹಸು ಆಗ್ತಿದೆ. ರಿಷಿಕಾ, ನಿನ್ ಕ್ಯಾಂಪಸ್ ಅಲ್ಲಿ ಬರ್ತಿದ್ರೆ ಹುಡುಗರ್ ಕಣ್ಣೆಲ್ಲ ನಿನ್ ಮೇಲೆನೆ ಇರುತ್ತೆ ಕಣೆ. ಇಡಿಯಟ್ಸ್, ನೋಡ್ಕೊಳ್ಳಿ ಬಿಡು. ನೋಡಿದ್ರು ಪರವಾಗಿಲ್ಲ, ಆ ನಿಖಿಲ್ ಯಾವಾಗ್ಲೂ ನಿನ್ ಹಿಂದೆನೆ ಸಿಗ್ತಾ ಇರ್ತಾನೆ. ನೋಡ್ಕೊ ಒಂದಿನ ಅವ್ನ್ಗೆ ಹೇಗ್ ಚಪ್ಲಿ ಹೊಡಿತೀನಿ ಅಂತ. ಹಾಯ್. ದಾರಿ ಬಿಡೋ. ದಾರಿ ಏನು? ನಿನ್ಗೋಸ್ಕರ ಪ್ರಾಣ ಬೇಕಾದ್ರೂ ಬಿಡುತ್ತೆ. ನಿನ್ ಹುಚ್ಚಾಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಮರ್ಯಾದೆಯಿಂದ ದಾರಿ ಬಿಡು. ಇವತ್ ನನ್ಗೆ ಯಾವ ಕೆಲ್ಸನೂ ಇಲ್ಲ, ಸೊ ನಿನ್ನ ಕಾಫಿ ಕರ್ಕೊಂಡು ಹೋಗೋಣ ಅನ್ಕೊಂಡ್ ಬಂದೆ. ಪ್ಲೀಸ್ ಬರ್ತೀಯಾ? ನಿನ್ ಜೊತೆ ಕಾಫಿ ಕುಡಿಯೋಷ್ಟು ನನ್ ಬರ್ಗೆಟ್ಟಿಲ್ಲ. ಮರ್ಯಾದೆಯಿಂದ ಜಾಗ ಬಿಡು, ಇಲ್ಲಾಂದ್ರೆ ಚಪ್ಲಿ ಹೊಡಿತೀನಿ. ಲೆಟ್ಸ್ ಮೂವ್. ಯಾಕೆ, ಏನಾಯ್ತು? ಯಾಕೆ ಡಿಸ್ಟರ್ಬ್ ಆಗಿದ್ಯಾ? ನಥಿಂಗ್ ಮಾಮ್. ಇವತ್ತು ಹೇಗಿತ್ತು? ಆಸ್ ಯೂಶುವಲ್. ಇಡಿಯಟ್. ಏನಾಯ್ತು? ಈ ಹುಡುಗರು ಕಾಲೇಜಿಗೆ ಬರೋದೇ ಹುಡುಗಿರಿಂದ ಸುತ್ತೋದಕ್ಕೇನೋ, ಅದಲ್ದೆ ಮೆಸೇಜ್ ಬೇರೆ ಮಾಡಿ ಟಾರ್ಚರ್ ಮಾಡ್ತಿದ್ದಾರೆ. ಕುಡೀರಿ.
ಯಾರಿದು? ನಮ್ ಕ್ಲಾಸ್ಮೇಟ್ ಯಾವಾಗ್ಲೂ ಹಿಂದೆ ಸುತ್ತಿರ್ತಾನೆ. ಈ ವಿಷಯ ನನ್ಗೆ ಯಾಕೆ ಹೇಳಿಲ್ಲ ನೀನು? ಇದನ್ನೆಲ್ಲ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಕೆಲವು ವಿಷಯಗಳನ್ನ ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಏನೇನು ಹೆಸರು? ನಿಖಿಲ್ ಅಂತ. ನಿಖಿಲ್. ಸರಿ, ಭಾರತ್. ಹಾಯ್ ಡ್ಯಾಡಿ. ಹಾಯ್ ಮಗಳೇ, ಬಾಬಾ ಬಾಬಾ. ಹೇಗಿತ್ತು ಎಕ್ಸಾಮು? ಚೆನ್ನಾಗಿ ಮಾಡಿದ್ಯಾ? ಈ ಎಕ್ಸಾಮ್ ನಲ್ಲಿ ಚೆನ್ನಾಗಿ ಬರೆದ್ರೆ ಸಾಲದು, ನೀಟ್ ಎಕ್ಸಾಮ್ ಅಲ್ಲೂ ಚೆನ್ನಾಗಿ ಬರಿಬೇಕು. 500ನ ರ್ಯಾಂಕ್ ಒಳಗಡೆ ಬಂದ್ರೆ ಮೆಡಿಕಲ್ ಸೀಟ್ ಸಿಗೋದು. ನೋಡು, ಟೈಮ್ ವೇಸ್ಟ್ ಮಾಡಬೇಡ, ಕುತ್ಕೊಂಡು ಓದ್ಕೋ. ಮಮ್ಮ ಯಾವಾಗ್ಲೂ ಓದ್ಕೋ ಅಂತಿದ್ಯಾ. ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದ್ರೂ ರಿಲ್ಯಾಕ್ಸ್ ಮಾಡಕ್ ಬಿಡು. ಈಗ ರಿಲ್ಯಾಕ್ಸ್ ಮಾಡ್ತಾ ಕೂತ್ಕೊಂಡ್ರೆ ಲೈಫ್ ಲಾಂಗ್ ಸುಮ್ನೆ ಕೂತಿರ್ಬೇಕಾಗತ್ತೆ. ನೋಡ್ ಮಗಳೇ, ನಿಮ್ಮಮ್ಮ ನೀನ್ ಅವಳ ಹೊಟ್ಟೆಲಿ ಇದ್ದಾಗ್ಲಿಂದು ನೀನ್ ಡಾಕ್ಟ್ರೇ ಆಗ್ಬೇಕು ಅಂತ ಶಪಥ ಮಾಡ್ಬಿಟ್ಟಿದ್ದಾಳೆ. ಜೀವನದಲ್ಲಿ ಅವಳಿಗೆ ಅದೊಂದೇ ದೊಡ್ಡ ಗುರಿ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೋಡು ತ್ರಿಷಿಕಾ, ನಿನ್ಗೆ ಡೊನೇಷನ್ ಕೊಟ್ಟು ಮೆಡಿಕಲ್ ಸೀಟ್ ಕೊಡ್ಸೋದು ನನಗೇನು ಕಷ್ಟ ಆಗಲ್ಲ. ಆದ್ರೆ ನೀನು ಮೆರಿಟ್ ನಲ್ಲಿ ಮೆಡಿಕಲ್ ಸೀಟ್ ತಗೋಬೇಕು. ಇದು ನನ್ನ ರಿಕ್ವೆಸ್ಟ್ ಅಲ್ಲ, ಆರ್ಡ್ರು. ಹೋಗು, ಹೋಗಿ ಓದ್ಕೋ. ಮಮ್ಮಿ ಹೋಗೆ. ನೋಡಿ, ನನ್ನ ಮಗಳ ವಿಷಯದಲ್ಲಿ ನಾನು ಯಾರಿಗೂ ಕಾಂಪ್ರಮೈಸ್ ಆಗಲ್ಲ. ಜೋಕ್ ಮಾಡೋದನ್ನ ನಿಲ್ಸಿ ಪ್ಲೀಸ್. ಆಯ್ತಮ್ಮ. ಹೋಗ್ಲಿ ಬಿಡು ಮಗ, ಅವಳಿಲ್ಲ ಅಂದ್ರೆ ಇನ್ನೊಬ್ಳು. ಇಲ್ಲ ಮಗ, ಅವಳು ಇಲ್ದೆ ನಂಗೆ ಇರಕ್ಕಾಗಲ್ಲ. ಅವಳು ನನಗೆ ಬೇಕು. ಅವಳ ಅಮ್ಮ ಒಂಥರ ಕಣೋ, ತುಂಬಾ ಪ್ರೊಟೆಕ್ಟ್ ಮಾಡ್ತಾಳೆ. ನಿನ್ನಂತವ್ರಿಗೆಲ್ಲ ಕೇರ್ ಮಾಡೋದೇ ಇಲ್ಲ. ಅವಳ ಅಮ್ಮ ಅಲ್ಲ, ಅವ್ರ ಅಪ್ಪ ಬಂದ್ರು ನಾನು ಕೇರ್ ಮಾಡಲ್ಲ. ನಿಖಿಲ್, ಹಾ, ನಾನೇ. ನಾನು ವೈಶಾಲಿ, ತ್ರಿಷಿಕನ್ ಮದರ್. ಐ ವಾಂಟ್ ಟು ಟಾಕ್ ಟು ಯು. ಹಾ, ಎಸ್ ಎಸ್, ಐ ಆಮ್. ಯು ಕ್ಯಾನ್ ಟಾಕ್. ಇಂಗ್ಲಿಷ್ ಬರಲ್ವಾ? ಓಕೆ, ಕನ್ನಡದಲ್ಲೇ ಮಾತಾಡ್ತೀನಿ. ನಿನ್ ಗುರಿ ಏನು? ಅದು ಆಂಟಿ, ಛೇ, ನಿನ್ ಲೈಫಲ್ಲಿ ಏನಾಗ್ಬೇಕು ಅನ್ನೋ ಏಮೇ ನಿನಗಿಲ್ಲ. ಹುಡುಗಿಯರಿಂದ ಸುತ್ತೋದ್ ಮಾತ್ರ ಗೊತ್ತಾ ನಿನ್ಗೆ? ಆಂಟಿ, ತ್ರಿಷಿಕಾ ಅಂದ್ರೆ ನಂಗೆ ತುಂಬಾ ಇಷ್ಟ. ಅವಳನ್ನ ಮದುವೆ ಮಾಡ್ಕೋತೀಯಾ? ಏಯ್, ನನ್ನ ಮಗಳನ್ನ ನಾನು ಡಾಕ್ಟರ್ ಮಾಡ್ಬೇಕು ಅಂತ ಅನ್ಕೊಂಡೆ. ಸೊ ಡಾಕ್ಟರ್ನ ಮದುವೆ ಮಾಡ್ಕೋಬೇಕು ಅಂದ್ರೆ ಅವನು ಒಬ್ಬ ಡಾಕ್ಟರ್ ಆಗಿರ್ಬೇಕಲ್ವಾ? ಅದನ್ನ ನಾನು ಆಸೆ ಪಡ್ತೀನಿ, ನಿನ್ನ ಹಾಗೆ ಯೂಸ್ಲೆಸ್ನಲ್ಲ. ಇನ್ನು ಒಂದು ಸಾರಿ ನನ್ನ ಮಗಳ ಹಿಂದೆ ಏನಾದ್ರೂ ಬಿದ್ದಿದ್ ನೋಡಿದ್ರೆ ನಿನ್ನ ಹತ್ರ ಮಾತಾಡಲ್ಲ, ನೀವು ನಪ್ಪನ ಹತ್ರ ಮಾತಾಡ್ತೀನಿ. ಪ್ರತಿ ಸಾರಿನೂ ನಾನು ಇಷ್ಟೇ ಒಳ್ಳೆಯವಳಾಗಿರ್ತೀನಿ ಅಂತ ಅನ್ಕೋಬೇಡ. ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಹುಷಾರ್. ಅತ್ತೆ, ಬಾರೋ, ಚೆನ್ನಾಗಿದ್ಯಾ? ಕೂತ್ಕೋ. ಅತ್ತೆ, ಮಾವ ಈ ಫೋಟೋಗೆ ಫ್ರೇಮ್ ಹಾಕ್ಸ್ಕೊಂಬ ಅಂದಿದ್ರು, ತಂದಿದ್ದೀನಿ. ಸರಿ ಕೂತ್ಕೋ, ತಿಂಡಿ ತರ್ತೀನಿ. ಹಾ ಅತ್ತೆ, ಮನೇಲಿ ಇನ್ನು ಏನು ಮಾಡಿಲ್ಲ, ತಗೊಂಬನ್ನಿ, ತಿಂತೀನಿ. ಇರು. ಯಾವ್ದಿದು ಹೊಸ ಮೊಬೈಲು? ನೀವೇನ್ರ ಹೊಸ ತಗೊಂಡ್ರಾ? ಅಯ್ಯೋ ಇಲ್ಲಪ್ಪ, ನಿಮ್ ದೊಡ್ಡ ಮಾವನು ಕಣೋ. ದೊಡ್ಡ ಮಾವನ? ಅದು ಅವ್ರ ಪೂಜೆಗೆ ಬಂದಿರ್ಲಿವಲ್ಲ, ಪ್ರಸಾದ ತಗೊಂಡೋಗಿ ಬಂದಿದ್ದಾರೆ. ಹೌದು, ಎಲ್ಲೋಗಿದ್ದಾರೆ? ಇವ್ರ ಜೊತೆ ಪುರೋಹಿತರ ಮನೆಗೆ ಹೋಗಿದ್ದಾರೆ. ಅತ್ತೆ ಬಂದಿಲ್ವಾ? ಅವಳೆಲ್ಲೋ ಬರ್ತಾಳೆ. ಅವಳು ಅವಳ ಮಗಳನ್ನ ಡಾಕ್ಟರ್ ಮಾಡೋವರೆಗೂ ನಮ್ಮ ಹತ್ರ ಮಾತಾಡೋದಲ್ಲ, ನಮ್ಮ ಮನೆಗೆ ಬರಲ್ಲ ಅಂತ ಶಬ್ದ ಮಾಡಿದಾಳಂತೆ. ಅವ್ರ ಮಗಳು ಹೇಗಿದ್ದಾಳೆ ಅತ್ತೆ? ನನಗೇನು ಅವಳು ನೋಡಿದ್ ನೆನಪೇ ಇಲ್ಲ. ಅವಳು ನಾನು ತುಂಬಾ ಹಿಂದೆ ನೋಡಿದ್ದು ಕಣ, ಅದು ನೋಡೋದಿಕ್ಕೆ ತುಂಬಾ ಚೆನ್ನಾಗಿದ್ದಾಳಂತೆ. ಹೌದಾ? ಸರಿ ಕೂತ್ಕೊಂಡಿರೋ, ತಿಂತಾ ಇರ್ತೀನಿ. ಸರಿ ಅತ್ತೆ. ವೈಶಾಲಿ, ಎಲ್ಲೋದ್ರೆ? ಎಲ್ಲ ಬಂದೆ. ಯಾಕ್ರಿ, ಯಾಕೆ ಇಷ್ಟು ಲೇಟು? ಅದೇ ಅಪರೂಪಕ್ಕೆ ಊರಿಗೆ ಹೋಗಿದ್ದೆ, ಎಲ್ರನ್ನು ಮಾತಾಡ್ಸ್ಕೊಂಡ್ ಬರೋದ್ರೊಳಗೆ ಇಷ್ಟೊತ್ತಾಯ್ತಪ್ಪ. ಸರಿ, ಇದ್ರಲ್ಲಿ ಪ್ರಸಾದ ಇದೆ, ನೀನು ತಗೋ, ಮಗಳಿಗೂ
ಅಪ್ಪ ಎಲ್ಲ ಹೇಗಿದ್ದಾರೆ? ಹಳ್ಳಿ ಹೇಗಿದೆ? ನೋಡಮ್ಮ, ಬೆಂಗಳೂರಿನಲ್ಲಿ ಎಷ್ಟೇ ದುಡಿದ್ರೂ ಆ ಹಳ್ಳಿನಲ್ಲಿ ಸಿಗೋ ನೆಮ್ಮದಿ ಇಲ್ಲಂತೂ ಸಿಗೋದಿಲ್ಲ. ಸಂಬಂಧಗಳೇನಾದ್ರೂ ಉಳ್ಕೊಂಡಿದೆ ಅಂತಂದ್ರೆ ಹಳ್ಳಿನಲ್ಲಿ ಮಾತ್ರ. ನೀವಿಬ್ರು ಬರ್ಬೇಕಾಗಿತ್ತು ನನ್ನ ಜೊತೆ. ನೋಡ್ರಿ, ನನಗೆ ನನ್ನ ಮಗಳ ಕೆರಿಯರೇ ಮುಖ್ಯ. ನಿಮ್ಮ ಹಳ್ಳಿ, ಹೊಲ, ಗದ್ದೆ, ಅಲ್ಲಿರೋ ಹಸು ಕರುಗಳಲ್ಲ. ಅಂದ್ರೆ ನೀನ್ ಯಾವಾಗ್ಲೂ ಬಂದು ಊರಲ್ಲಿ ಇರು ಅಂತ ಹೇಳ್ತೀನ? ಏನೋ ವಿಶೇಷ ಇದ್ದಾಗ ಬರ್ಬೇಕಪ್ಪ. ಹಾಗಾದ್ರೆ ನಾವು ಫ್ರೀ ಆಗಿದ್ದಾಗ ಆ ವಿಶೇಷಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಹೇಳಿ. ನಮ್ಮ ಅನುಕೂಲಕ್ಕೆ ತಕ್ಕಂತದ್ನೆಲ್ಲ ಬದಲಾಯಿಸಕ್ಕಾಗತ್ತಾ? ಹಾಗೆ ನಮ್ಗೂ ಬರಕ್ ಆಗಲ್ಲ ರೀ. ಹಾಗೆಲ್ಲ ಮಾತಾಡಬಾರ್ದು ಕಣ. ಡ್ಯಾಡಿ ಪ್ಲೀಸ್, ಮಮ್ಮಿ ಪ್ಲೀಸ್, ನಿಮ್ ಜಗಳ ಸ್ಟಾಪ್ ಮಾಡಿ. I have already sent this message 16,818 numbers. So this message is 16,889. One, I have missed the girl Trishika in my life. So if you know about this girl, please text me back. ಯಾರು ಇವನು? ನನ್ನ ಹೆಸರಲ್ಲಿರೋ ಹುಡುಗಿನೇ ಹುಡುಕ್ತಿದ್ದಾನೆ. ಸಪೋಸ್ ಆ ತ್ರಿಷಿಕಾ ನಾನೇ ಆಗಿದ್ರೆ ಕೇಳ್ಬಿಡೋಣ. ಐ ಗಾಟ್ ದಿಸ್ ಮೆಸೇಜ್. ಸೆಂಡ್ ಮೀ ಹರ್ ಪೇರೆಂಟ್ಸ್ ನೇಮ್. ಅವಳ ತಂದೆ ರಾಘವೇಂದ್ರ, ತಾಯಿ ವೈಶಾಲಿ ಅಂತ. ಅವ್ರು ಮೊದಲು ಮೈಸೂರಿನಲ್ಲಿದ್ರು. ನಮ್ಮ ತಂದೆ ತಾಯಿ ಹೆಸರು ಹೇಳ್ತಿದ್ದಾನಲ್ಲ, ಇಂಟ್ರೆಸ್ಟಿಂಗ್. ಓಕೆ, I'll talk to you tomorrow. Bye. ಸರಿ ಸರಿ, ಅರ್ಥ ಆಯ್ತು. ಮನೇಲಿ ತುಂಬಾ ಹೊತ್ತು ಮಾತಾಡಕ್ಕಾಗಲ್ಲ. ಅಮ್ಮ ತುಂಬಾ ಸ್ಟ್ರಿಕ್ಟು. ಸೊ ಓಕೆ, ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ. ಬಾಯ್. ಹಾಯ್ ಹಾಯ್. ಏನೇ, ಯಾರ ಜೊತೆ ಮಾತಾಡ್ತಿದ್ಯಾ ತುಂಬಾ ಹೊತ್ತಿಂದ? ಏನ್ ಸಮಾಚಾರ? ಇಂಟ್ರೆಸ್ಟಿಂಗ್ ಕಣೆ. ಧೀರಜ್ ಅಂತ ತುಂಬಾ ಒಳ್ಳೆ ಹುಡುಗ. ಅವ್ನು ನನ್ನ ನೋಡೇ ಇಲ್ಲ, ಆದ್ರೂ ನನ್ನ ಮಿಸ್ ಮಾಡ್ಕೋತಿದ್ದಾನಂತೆ. ಹಾಗಂತ ಎಲ್ರಿಗೂ ಮೆಸೇಜ್ ಸೆಂಡ್ ಮಾಡಿದ್ದ. ನನಗೂ ಬಂದಿತ್ತು, ಅದಕ್ಕೆ ಮಾತಾಡ್ತಿದ್ದೆ. ಇದೆಲ್ಲ ಹುಡುಗರ್ದು ಬರೀ ಡೌ ಕಣೆ, ನಂಬಕ್ ಹೋಗ್ಬೇಡ. ಇವನ್ ಆತರ ಅಲ್ಲ ಅನ್ಸುತ್ತೆ ಕಣೆ. ತುಂಬಾ ಒಳ್ಳೆ ಹುಡುಗ, ತುಂಬಾ ಡೀಸೆಂಟ್ ಆಗಿ ಮಾತಾಡ್ದ. ಶುರುನಲ್ಲಿ ಎಲ್ಲಾರು ಡೀಸೆಂಟ್ ಆಗಿರ್ತಾರೆ, ಆಮೇಲೆನೆ ಒರಿಜಿನಲ್ ಬಣ್ಣ ಗೊತ್ತಾಗೋದು. ನಾನ್ ಅಷ್ಟೊಂದು ಫೂಲ್ ಆಗಲ್ಲ ಬಿಡು. ಇವನ್ ವಿಷಯ ನಿಮ್ಮ ಮಮ್ಮಿ ಗೊತ್ತಿದ್ಯಾ? ಇದನ್ನೆಲ್ಲ ಹೇಳ್ಬೇಕಾ? ಅವನಿಂದ ನನ್ಗೇನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಹೇಳ್ತಿದ್ದೆ, ಆದ್ರೆ ಏನೂ ಆಗಿಲ್ವಲ್ಲ, ಬಿಡು. ಧೀರಜ್, ಕಾಫಿ ತಗೊಳ್ಳೋ. ಏನು ಇದು ಯಾವತ್ತೂ ಇಲ್ದೇ ಇರೋದು ಇವತ್ತು ಡಿಯರ್ ಅಂತ ಇದೆಯಾ? ನಿನಗೆ ಬರೀ ಡಿಯರ್ ಅಂದ. ಇವತ್ತು ಬೆಳಿಗ್ಗೆ ನನಗೆ ಐ ಮಿಸ್ ಯು ಉಮ್ಮ ಅಂದ. ಆಮೇಲೆ ಗೊತ್ತಾಯ್ತು ಅವ್ನು ಮೊಬೈಲಲ್ಲಿ ಮುಳುಗಿದಾನೆ ಅಂತ. ಏ ಧೀರಜ್, ಒಂಚೂರು ವಾಸ್ತವಕ್ಕೆ ಬಾರೋ. ಧೀರಜ್, ಏನಪ್ಪ? ಏನು ಇದು ಇಷ್ಟೊಂದು ಮೊಬೈಲಲ್ಲಿ ಮುಳುಗೋಗಿದ್ಯಾ? ಏನಿಲ್ಲಪ್ಪ, ಫೋನ್ ಸೆಟ್ಟಿಂಗ್ ಹಾಳಾಗಿತ್ತು, ಸರಿ ಮಾಡ್ತಿದ್ದೆ. ಅದೇನ್ ಸರಿ ಮಾಡ್ತಿದ್ಯೋ, ಮೊದ್ಲು ಕಾಫಿ ಕುಡಿ. ಥ್ಯಾಂಕ್ಸ್ ಮಾ.